ಯವ್ವ ಬೇವ ಒಂದು ಕಪ್ ಚಹಾ ತಂದು ಕೊಡ್ಬೇ. ದೊಡವ ನನಗೂ ಒಂದು ಕಪ್ ಚಾ ಲಘುನ ತಂಬಬೇ. ಏನು ಚೋಟ್ಯ, ಯಾಕೋ ಲಘುನ ಎದ್ಬಿಟ್ಟಿಯಲ್ಲ ಇವತ್ತು? ಏನು ಮಾಡೋದಕ್ಕ, ಚಳಿಗೆ ಎದ್ದಳಕ್ಕ ಆಗವಲ್ದು. ಕಾವೇರಿ ಅಕ್ಕ ಬಡ್ದು ಬಡ್ದು ಎಬ್ಸಿದ್ಲು ನೋಡು. ನನಗೆ ಎಬ್ಸಿ ತಾನು ಮಕ್ಕೊಂಡಾಳು ನೋಡಕ್ಕ, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಆಕೆ ಕಾವೇರಿ ಎಲ್ಲಿ ಬಿಡ ಎದ್ದ್ಯಲ್ಲ. ಏನು ನೀನು ಚಾ ಕುಡಿಯಕ್ಕೆ ಬಂದೇನು? ಹಲ್ ತಿಕ್ಕಿದೇನು? ಏನಿಲ್ಲ. ಅಯ್ಯೋ ಅಕ್ಕ, ಅಲ್ಲಿ ತಿಕ್ಕಾಕ ಮನಸ್ಸಿಲ್ಲಾಗಿತ್ತಕ್ಕ. ಈ ತಂಡ್ಯಾಗ ನೀರು ಮುಟ್ಟಕ ಒಲ್ಲೆ ಅನ್ನಿಸ್ತೈತಪ್ಪ. ನಮ್ಗೆ ಜುನು ಜುನು ಅಂತಾವಕ್ಕ ನೀರು. ಅಂದ್ರೂ ಬಡ ಬಡ ಅಲ್ಲಿ ತಿಕ್ಕಿ ಯಾರು ಚರಿಗೆ ಎಲ್ಲಿ ಎರಡು ಗುಟಕ್ಕೆ ಬಾಯಿಗೆ ಹಾಕೊಂಡು ಗುಳು 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 ಮಾಡಿ ಬಡ ಬಡ ತೊಗೊಂಬಂದ್ಬಿಟ್ಟೆವ. ಯವ್ವ ಚಹಾ ಕುಡಿಬೇಕಲ್ಲಕ್ಕ, ಚಹಾ ಕುಡಿದ್ರೆ ಒಂದು ಸ್ವಲ್ಪ ಚಳಿನಾರ ಕಮ್ಮಿ ಆಕೈತೆ ಅಂತಂದು ಹೆಂಗೋ ಒಂದು ಅಲ್ಲಿ ತಿಕ್ಕೊಂಬಂದೆ. ನೀನು ಅಲ್ಲಿ ತಿಕ್ಕೇನು ಏನಿಲ್ಲಕ್ಕ? ನಾನು ನಿನ್ನಂಗ ಚಹಾ ಕುಡಿಬೇಕಲ್ಲ, ಎದ್ದ ತಕ್ಷಣ ಈ ಚಳಿಗೆ ಚಹಾ ಕುಡಿಲಿಲ್ಲ ಅಂದ್ರೆ ನಿದ್ದಿನ ಹೋಗಂಗಿಲ್ಲ. ಅದಕ್ಕೆ ನಾನು ಹಲ್ ತಿಕ್ಕಿ ಬಂದೀನಿ ನೋಡು. ಬೆಳಗ್ಗೆ ಎದ್ದು ಈ ಚಳಿಯಾಗ ಚಹಾ ಕುಡಿಲಿಲ್ಲ ಅಂದ್ರೆ ಸಮಾಧಾನನ ಆಗಂಗಿಲ್ಲ, ತಲೆನೂ ಓಡಂಗಿಲ್ಲ, ಕೆಲಸನೂ ಮಾಡಕ್ಕೆ ಮನಸ್ಸು ಬರಂಗಿಲ್ಲ ನೋಡು. ನಿಮಗೂ ಯಾರ್ಯಾರಿಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ಕೂಡ್ಲೇ ಯಾರ್ಯಾರಿಗೆ ಚಹಾ ಕುಡಿಬೇಕಂತ ಅನಿಸ್ತೈತಿ ಅನ್ನೋರು ಕಮೆಂಟ್ ಮಾಡಿ. ಏನಕ್ಕ ಇವತ್ತು ಮನೆ ಆಗದಿಯಲ್ಲ, ಯಾಕೋ ಆಫೀಸ್ಗೆ ಹೋಗಿಲ್ಲಲ್ಲ? ಚೋಟ್ಯ, ಇವತ್ತು ಸಂಡೇ ಅಲ್ಲ ಅನ್ಲೋ, ಅದಕ್ಕೆ ಮನೆ ಆಗದೀನಿ. ನೀನಾದ್ರೆ ಸಂಡೇ ದಿನ ಮನೆಯಾಗಿರ್ಬೋದು, ಶಾಲೆ ಇರಲ್ಲ, ನಾನಿರಬಾರ್ದನು? ಅಯ್ಯ ಹಂಗಲ್ಲ ಬೇಕ. ನೀವು ಒಂದೊಂದ್ಸಲ ನೆಗಡಿ ಈ ತಂಪಿಗೆ ಮೂಗು ಹಿಡ್ಕೊಂಡ್ಬಿಟ್ಟೈತವ. ಯವ್ವ ಹಂಗಲ್ಲಕ್ಕ, ನೀನು ಸಂಡೇನು ಒಂದೊಂದ್ಸಲ ಆಫೀಸ್ಗೆ ಹೋಗ್ತಿರ್ತೀಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲಪ್ಪ ಯಪ್ಪ, ಇವತ್ತಂತೂ ಹೋಗಿಲ್ಲ. ನಿನ್ನೆ ಹೊಲ್ದಾಗ ಕೆಲಸ ಮಾಡಿ ಬಂದಿದ್ದಕ್ಕೆ ಕೈ ಕಾಲುಗಳೆಲ್ಲ ಮಾತಾಡಕೊಂತಾವ. ಅದಕ್ಕೆ ಇವತ್ತು ಬಡ ಬಡ ಚಹಾ ಕುಡ್ದು ಈಗ ಬಂದಿನಲ್ಲ, ಚಹಾ ಕುಡ್ದು ಹೋಗಿ ಜಾಕ ಮಾಡಿ ಬಂದು ನಾಷ್ಟ ತಿಂದಕಿನ ಹೋಗಿ ಮಕ್ಕೊಂಬಿಡ್ತೀನಿ. ಹೇಳ್ಬಿಡ್ತೀನಪ್ಪ ಮನ್ಯಾಗ ಮಧ್ಯಾಹ್ನ ಊಟಕ್ಕೂ ಎಬ್ಬಿಸ್ಬೇಡ್ರಿ ಅಂತಂದು. ಇವತ್ತು ಇಡೀ ದಿನ ಮಕ್ಕೊಂಬಿಡ್ತೀನಿ. ನಾಳೆ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆ ಬೇಗ ಎದ್ದೇಳ್ಬೇಕಪ್ಪ ಯಪ್ಪ. ಯಾಕ ನಂಗೊಂದು ಡೌಟ್ ಬೇ. ಡೌಟ ಪ್ರಶ್ನೆನ ಏನೋ ಒಂದು ನೀನು ಅನ್ಕೊಂಡಂಗೆ ಕೇಳಲಾದೆ. ಕೇಳು ಚೋಟು. ಅಲ್ಲಿ ಬೇ ಅಕ್ಕ, ಅಂತ ಬ್ಯಾಸ್ಗ್ಯಾಗ ನಮ್ಮ ಶಾಲಿನ ರಜೆ ಕೊಡ್ತಾರ. ಇಂಥ ಚಳಿಗಾಲದಾಗ ಇಂಥ ಮಳಿಗಾಲದಾಗ ನಮ್ಮ ಶಾಲೆ ರಜೆ ಕೊಡಂಗಿಲ್ಲ ನೋಡ್ಬೆ. ಎಂಥ ಪರಿಸ್ಥಿತಿ ನೋಡ್ಬೆ ನಮ್ದು. ಆ ಬ್ಯಾಸ್ಗ್ಯಾಗಾರ ಆದ್ರೆ ನಿದ್ದೆ ಬರಂಗಿಲ್ಲ, ಏನಿಲ್ಲ, ಆರಾಮಾಗಿ ಶಾಲೆಗೆ ಹೋಗ್ಬೋದು. ಈ ಮಳೆಗಾಲದಾಗ ಈ ಚಳಿಯಾಗ ಎದ್ದಳೋದೇ ಕಷ್ಟ. ಅದ್ರಾಗೂ ಎದ್ದು ರೆಡಿಯಾಗಿ ನಾವು ಶಾಲೆಗೆ ಹೋಗ್ಬೇಕು. ಎಷ್ಟು ಕಷ್ಟ ಹೇಳ್ಬೆ ನಮ್ದು. ನಮ್ಮ ಕಷ್ಟನ ಅರ್ಥ ಮಾಡ್ಕೊಳಂಗಿಲ್ಲ ನೋಡಿ ಅವ್ರು ದೊಡ್ಡವರು. ನಾನು ದೊಡ್ಡವನಾದ್ಮೇಲೆ ಈ ಸಿ ಎಮ್ ಪಿ ಎಮ್ ಏನಾರ ಆದಂದ್ರೆ ಮೊದಲು ಮಾಡೋಣ ಕೆಲಸನ ಏನಂದ್ರೆ ಈ ಮಳೆಗಾಲದಾಗ ಶಾಲೆಯೆಲ್ಲ ಬಂದಂತ ಇಟ್ಬಿಡ್ತೀನಿ ನೋಡ್ಬೇ ಅಕ್ಕ. ಏನು ಕಷ್ಟ ಬೇ. ಮಳೆ ಸುರೀತಿರ್ತೈತೆ, ಅದ್ರಾಗ ಎದ್ದು ಜಳಕ ಮಾಡಿ ಬ್ಯಾಗ್ ಹಾಕ್ಕೊಂಡು ಮಳೆಯಾಗ ತೋರಿಸ್ಕೊಂಡು ಹೋಗ್ಬೇಕು ನಾವು ಶಾಲೆಗೆ. ಗೊತ್ತನ್ನು ಕಚ್ಚಿ ಪಿಚ್ಚಿ ಇರ್ತೈತೆ ಹೊರಗಡೆ ರಾಡಿ ನೋಡಿದ್ರೆ. ನಮ್ಮ ಕಷ್ಟ ಯಾರ ಮುಂದೆ ಹೇಳ್ಕೊಳ್ಳೋಣ? ಸಾಕು ಬಾಯಿ ಮುಚ್ಚಿ ಚೋಟ್ಯ. ನಮ್ಮ ಕಷ್ಟ ನಮಗೆ ಗೊತ್ತು, ನಿಮಗೇನು ಗೊತ್ತು? ಆಮೇಲೆ ಮಾತಾಡಿದ್ರಾತು, ಮೊದಲು ಚಹಾ ಕೇಳಂತಡಿ. ಇವ್ರಿನ ಚಾನ ತಂದು ಕೊಡವಲ್ರಲ್ಲ. ಯವ್ವ ಲಘುನ ಚಹಾ ತಂಬ ಬೇ. ಏನು ಅರೇತ್ರವ, ಯಾಕೆ ಬೆಳಗ್ಗೆ ಬೆಳಗ್ಗಿನ ಇಲ್ಲಿ ತಗೊಂಡು ಮಾತಾಡಕುತ್ತೇಳ? ಮಾತಾಡಕ್ ಕುಂದ್ಬಿಟ್ಟಿಯಲ್ಲವ, ಏನಾತು? ಯವ್ವ ನೀನು ಈಗ ಎದ್ದು ಬಂದಿಯನ? ಯವ್ವ ಚಿಕ್ಕಿ, ನೀವು ಈಗ ಎದ್ದು ಬಂದಿರನ? ಓ ನೇತ್ರವ, ನಿನ್ನೆ 3 ಜನ ಮಾತಾಡ್ಕೊಂಡು ಕುತ್ಕೊಂಡು ಅಲ್ಲೇ ಯಾವ್ದು ಆ ಕಡೆ ಬಂಕದಾಗ ಅಲ್ಲೇ ಮಕ್ಕೊಂಡ್ಬಿಟ್ಟಿವಿ 3 ಜನ. ಎಲ್ಲಿ 1 ಗಂಟೆನೂ 2 ಗಂಟೆ ಆಗಿತ್ತಪ್ಪ ನಾವು ಮಾತಾಡ್ಕೊಂತ ಮಕ್ಕೋನ ಮುಂದೆ. ಹಂಗಾಗಿ ಲೇಟಾಗಿ ನಿದ್ದೆ ಹತ್ಬಿಟ್ಟೈತಾ ಈ ಚಳಿಗೊಂದು. ಆಮೇಲೆ ನಿನ್ನೆ ಹೊಲ್ದಾಗ ಕೆಲಸ ಮಾಡಿ ಬಂದಿದ್ದಕ್ಕೆ ಕೈ ಕಾಲೆಲ್ಲ ನೋವು ಎದ್ಬಿಟ್ಟವಲ್ಲ, ಎಚ್ಚರನ ಆಗಿಲ್ಲ. ಎದ್ದು ನೋಡ್ತೀನಿ ಟೈಮ್ ಆಗಲ್ಲೇ 9 ಆಗ್ಬಿಟ್ಟೈತಿ. ಅದಕ್ಕೆ ಎದ್ದು ಬಡ ಹಲ್ ತಿಕ್ಕಿ ಈಗ ಬಂದ್ವಿ ನೋಡಿ. ಈ ಕಡೆ ನೀವು ಚಾ ಅನ್ನ ಕುಂತಿದ್ರಲ್ಲ, ಅದಕ್ಕೆ ಏನೋ ಚಹಾ ಮಾಡಿಲ್ತಾನೆ ಅಂತ ಹೇಳಕ್ಕಂತ ಬಂದ್ವಿ. ನೀವು 3 ಜನ ಮಾತಾಡ್ಕೊತ ಕುತ್ಕೊಂಡ್ರೆ ಅಂದ್ರೆ ರಾತ್ರಿ ಎಲ್ಲ 2 ದಿನ ರಾತ್ರಿ ಹಗಲು ಕಂಟಿನ್ಯೂ ಮಾತಾಡ್ಕೊತ ಕುತ್ಕೊಳ್ಳೋರು ನೀವು. ಏನು ಮಾಡೋದ ನೇತ್ರವ್ವ, ಬ್ಯಾಸರಾಗ್ಬಿಟ್ಟೈತೆ ನೋಡು. ದಿನ ಎದ್ದು ದಿನ ಮನೆಯಾಗಿರ್ತಿದ್ವಲ್ಲ, ಏನು ಅನ್ನಿಸ್ತಿಲ್ಲ ಆಗಿತ್ತು. ನಿನ್ನೆ ಹೊಲ್ದಾಗ ಹೋಗಿ ಬಂದುಬಿಟ್ಟಿವಲ್ಲ, ಅದು ಭಾಳ ದಿನ ಆದಮೇಲೆ ಹೊಲಕ್ಕೆ ಹೋಗಿ ಬಂದುಬಿಟ್ಟಿವಲ್ಲ, ರೂಢಿ ಎಲ್ಲ ತಪ್ಪಿಟ್ಟಿತ್ತು. ಹಾಗಾಗಿ ಮೈಕೈ ಎಲ್ಲ ನೋವು ಎದ್ಬಿಟ್ಟವು ನೋಡು. ಅದಕ್ಕೆ ಎಚ್ಚರನ ಆಗಿಲ್ಲ. ಆದರೆ ಈ ಚಳಿ ಒಂದು ಮಳೆ ಒಂದು ಹಿಡಿದ್ಬಿಟ್ಟೈತಲ್ಲ ಹೊರಗಡೆ, ಎಚ್ಚರನ ಆಗಿಲ್ಲ ನಮಗೆ. ನೇತ್ರವ ನಿಮ್ಮಪ್ಪ ಎಲ್ಲದ? ಅವ್ರಾಗಲೇ ಎದ್ದು ಎಲ್ಲಿ ನಮ್ಮ ಕಾದು ಸಾಕಾಗಿ ಹೊರಗಡೆ ಹೋದ್ರೆ ಏನೋ ಚಹಾ ಕುಡಿಯಕ್ಕೆ. ಅಯ್ಯೋ ಎಚ್ಚರನಾಗಿಲ್ಲ, ಬ್ಯಾಸರ ಆದಂಗೆ ಆಗ್ಬಿಟ್ಟೈತವ ಇವತ್ತಂತೂ.
ಓನ್ ಬೇಯವ್ವ, ನನಗೂ ಹಂಗೆ ಬ್ಯಾಸ್ರಾಗೈತೆ ನೋಡು. ಪುಣ್ಯ ಇವತ್ತು ಆಫೀಸ್ ಇಲ್ಲ, ಅದಕ್ಕೆ ನಾನು ಆರಾಮಾಗಿದ್ದೀನಿ. ಎದ್ದು ಬಡ ಬಡ ಏನಾರು ನಾಷ್ಟ ಮಾಡಿ ಇವತ್ತು ಫುಲ್ ಡೇ ಮಕ್ಕೊಂಬಿಡ್ತೀನವ್ವ ನಾನಂತೂ. ನೀವು ಬರ್ರಿ, ನೀವು ಇವತ್ತು ಹಂಗೆ ಮಾಡಿಬಿಡ್ರಿ. ನಾಷ್ಟ ಒಂದು ತಿನ್ರೆ ಮಧ್ಯಾಹ್ನಕ್ಕೆ ಊಟ ನೋಡಿ ನಡಿತೈತತ್ತಾಗ ಮಕ್ಕೊಂಬಿಡಂಬರ್ರಿ ಬೇ, ಭಾಳ ಸುಸ್ತಾಗ್ಬಿಟ್ಟೈತಿ. ಅಯ್ಯ ಹಂಗಂದ್ರೆ ಹಂಗವ ಬೇಡ, ಈಗಲೇ ಒತ್ತಾಗೈತೆ ನಾವು ಎದ್ದಿದ್ದು. ನೀವು ಕುತ್ಕೊಂಡಿರ್ರಿ, ಒಂದು 10 ನಿಮಿಷ ಲಘು ಲಘುನ ಚಹಾ ಮಾಡಿಬಿಡ್ತೀನಿ. ಇವರಿಬ್ಬರು ನಾಷ್ಟ ಮಾಡಿಬಿಡ್ತಾರ, ಆಮೇಲೆ ಹೋಗಿ ಮಕ್ಕೊನಂತೆ ಅಂತ. ನಮಗೆ ಕೆಲಸದ ಮತ್ತು ಬಟ್ಟೆ ಬಾಂಡೆ ಮತ್ತು ಅಡುಗೆ ಎಲ್ಲ ಮಾಡ್ಬೇಕು. ನಿಮ್ಮ ಕಾಕ ಅವರೆಲ್ಲ ಏನು ಹೊಲಕ್ಕೆ ಹೋಗಾರ, ಏನು ಮಾಡ್ತಾರ ಕೇಳ್ಬೇಕು. ಇವತ್ತು ನೀವು ಯಾರು ಅಡುಗೆ ಮನೆಗೆ ಬರೋದೇ ಬೇಡ. ಏನ್ರಿ, ನಾವು ಯಾಕೆ ಇವತ್ತು ಅಡುಗೆ ಮನೆಗೆ ಬರಬಾರ್ದು? ಇವತ್ತು ನಿಮಗೆ ಫುಲ್ ರೆಸ್ಟ್ ಮನ್ಯಾಗ. ನೀವು ಯಾವುದೇ ಕಾರಣಕ್ಕೂ ಏನು ಕೆಲಸ ಮಾಡೋದು ಬೇಡ ಇವತ್ತು. ಅಯ್ಯ, ನಿಮ್ಗೇನಾರು ರುಚಿಗೆ ಚಿಡ್ದೈತನ್ರಿ ಮುಂಜಾನೆ ಎದ್ದು? ಅಲ್ರಿ, ಮುಂಜಾನೆ ಎದ್ದು ಆ ನಮಗೆ ಕೆಲಸ ಬಿದ್ದಾವು. ನೀವು ನೋಡಿದ್ರ ನಿಮಗೆ ಅಡುಗೆ ಮನೆಗೆ ಬರಬೇಡ್ರಿ, ಏನು ಕೆಲಸನ ಮಾಡಬೇಡ್ರಿ ಅಂತೀರಲ್ಲ. ಅತ್ತಿಗೆಮ್ಮ ನಿನ್ನೆ ಕೆಲಸ ಮಾಡಿ ಬಂದು ಫುಲ್ಲು ದಂಡಿರಿ, ಅದಕ್ಕೆ ಆರಾಮಾಗಿ ಇವತ್ತೊಂದು ದಿನ ರೆಸ್ಟ್ ಮಾಡಿರಿ. ಇವತ್ತು ಅಡುಗೆ ಎಲ್ಲ ನಾವೇ ಮಾಡ್ತೀವಿ. ಬೇಡಪ್ಪ, ನಕಲಿ ಮಾಡೋದು ಬಿಡ್ರಿ. ಸರಿ ರತ್ತ, ಲಘು ಲಘುನ ಅಡುಗೆ ಮನ್ಯಾಗ ಕೆಲಸ ಐತಿ. ಇನ್ನೂ ನಾಷ್ಟ ಮಾಡಿಲ್ಲ, ಚಾನು ಮಾಡಿಲ್ಲ. ಆಗಲೇ ಹುಡುಗರು ಎದ್ದು ಬಂದ ನೋಡಿ ಚಾ ಕೊಡು ಅಂತಂದು. ಸರಿ, ಲಘು ಲಘುನ ಹೋಗಿ ಚಾ ಮಾಡ್ತೀವಿ. ಅಯ್ಯ, ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲೇ. ನಾವು ಆಗಲೇ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಅಂದು ನೆಲ ಒರೆಸ್ತೀವಿ. ಆಮೇಲೆ ಬಟ್ಟೆ ಅಂತೂ ಇನ್ನೂ ಇಲ್ಲಾಗಿತ್ತು, ಯಾಕಂದ್ರೆ ಇನ್ನೂ ಯಾರು ಸ್ನಾನ ಮಾಡಿಲ್ಲಾಗಿದ್ರಲ್ಲ, ಹಾಗಾಗಿ ಬಟ್ಟೆ ಒಂದು ಒಗ್ದಿಲ್ಲ. ಬಾಂಡೆನೂ ತಿಕ್ಕಾತು, ಆಗಲೇ ಚಾನೂ ಆಗೈತಿ, ನಾಷ್ಟನೂ ರೆಡಿ ಮಾಡೀವಿ. ಏನು, ಇಷ್ಟೆಲ್ಲ ಕೆಲಸ ನೀವು ಮಾಡಿದ್ರಾ? ಹ್ಞೂ ಅತ್ತಿಗೆಮ್ಮ, ದಿನ ನಿಮಗೆ ಕೆಲಸ ಮಾಡಿ ಮಾಡಿ ಬೇಸರಾಗಿರ್ತೈತಿ. ಅದು ಅಲ್ದ ನಿನ್ನೆ ಹೊಲದಾಗೆಲ್ಲ ಇಡೀ ದಿನ ಕೆಲಸ ಮಾಡಿರಿ. ಅದಕ್ಕೋಸ್ಕರ ಇವತ್ತೊಂದು ದಿನ ನಿಮ್ಗೊಂದು ಸ್ವಲ್ಪ ರೆಸ್ಟ್ ಇರಲಿ ಅಂತಂದು ನಾವು ಗಂಡ್ಮಕ್ಳು ಇವತ್ತೆಲ್ಲ ಕೆಲಸ ಮಾಡ್ಕೊತೀವಿ. ನೀವು ಯಾವುದೇ ಕಾರಣಕ್ಕೂ ನಾ ಕೆಲಸ ಮಾಡ್ತೀನಿ, ನಾ ಈ ಕೆಲಸ ಮಾಡ್ತೀನಿ ಅಂತ ಹೊರಗಡೆ ಬರೋಂಗಿಲ್ಲ. ಆಮೇಲೆ ಅಡುಗೆ ರೂಮಿಗೆ ಎಂಟ್ರಿ ಕೊಡೋಂಗಿಲ್ಲ. ಕಾಕ ಅಂದಂಗ ಅಪ್ಪ ಎಲ್ಲದನ? ಅಪ್ಪ ಒಂದು ಕಾಣಿಸ್ತಾ ಇಲ್ಲಲ್ಲ. ಅಣ್ಣನ ಚಾ ಕಿಟ್ಟೈತಲ್ಲ, ಅದು ಉಕ್ಕು ಬರುತ್ತಾನ ಅಂತಂದು ಅಲ್ಲೇ ನಿಂತ್ಕೊಂಡಾನ. ನಾವು ನಿಮ್ಗೆ ಹೇಳಕ್ಕಂತ ಬಂದ್ವಿ. ಏನು, ನಿಮ್ಮಣ್ಣ ಅಡಿಗೆ ಮನ್ಯಾಗ ಚಾ ಮಾಡಕುಂತಾನ? ಹ್ಞೂ ಅತ್ತಿಗೆಮ್ಮ, ಇವತ್ತು ಇಡೀ ದಿನ ನಮ್ದ ಕೆಲಸ. ನೀವು ಆರಾಮಾಗಿ ರೆಸ್ಟ್ ಮಾಡ್ರಿ ಇವತ್ತು. ರೀ, ಆರಾಮದಿರಿಲ್ಲ ನೀವು? ಲಕ್ಷ್ಮಕ್ಕ, ಇದೇನ ಕನಸ ಏನ ನನಸ? ಒಂದು ಸ್ವಲ್ಪ ಚೂಟ ಅಯ್ಯವ್ವ ನನಗೆ. ಅಂಬವಕ್ಕ, ಇದು ನಿಜಾನೈತ, ಕನಸಲ್ಲ ನನಸಿದು. ಯವ್ವ ನಮ್ಮ ಕೈಯಾಗ ನಂಬದಾಗವಲ್ದಲ್ಲ. ರೀ, ನಿಜ ಹೇಳ್ರಿ, ಇವತ್ತೇನಾರ ನಿಮ್ಮ ಮೈಯಾಗ ಯಾವ್ದಾರ ದೇವ್ರಿಗೆ ಹೊಕ್ಕೊಂಡೈತೇನ್ರಿ? ಅಯ್ಯ, ಹಂಗ್ಯಾಕಂತಿಲ್ಲಿ, ನಿಮ್ಗೆ ಇವತ್ತು ಬೇಸರ ಆಗೈತೆ ಅನ್ನೋದು ನಮ್ಗೆ ಗೊತ್ತು. ಇಲ್ಲಿ ಇಡೀ ದಿನ ನೀವೇ ಮಾಡ್ತೀರಿ, ವರ್ಷದಾಗ ಒಂದು ದಿನನೂ ನಿಮಗೆ ರೆಸ್ಟ್ ಇರೋಂಗಿಲ್ಲ. ಅದಕ್ಕೆ ಇವತ್ತೊಂದು ದಿನ ನಾವೇ ಮಾಡ್ತೀವಿ ಕೆಲಸನ. ನೀವು ಹೋಗ್ರಿ, ಹಲ್ತಿಕ್ಕೆ ಬರೋದಲ್ಲ, ಸೀದಾ ಹೋಗಿ ಎಲ್ಲರೂ ಸ್ನಾನ ಮಾಡಿ ಬಂದುಬಿಡ್ರಿ. ಅಷ್ಟೊತ್ತಿಗೆ ನಾಷ್ಟ ಚಾ ಎಲ್ಲ ರೆಡಿ ಇರ್ತೈತಿ. ಆರಾಮಾಗಿ ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡೋಣ, ಹಂಗೆ ಚಾ ಕುಡಿ ಅಂತ. ಆಮೇಲೆ ಸೀದಾ ಹೋಗಿ ನೀವು ಮಾತಾಡಂಗಿದ್ರೆ ಮಾತಾಡ್ಕೊತ ಕೂತ್ಕೋರಿ, ಇಲ್ಲಾಂದ್ರೆ ಆರಾಮಾಗಿ ಮಕ್ಕೋರಿ. ನಾವು ಆಗಲೇ ಮಧ್ಯಾಹ್ನದ ಅಡುಗೆದು ಅರ್ಧ ಕೆಲಸ ಮುಗಿಸೀವಿ, ಇನ್ನೊಂದು ಅರ್ಧ ಆಯ್ತು ಅಷ್ಟೇ. ಅಲ್ಲಪ್ಪ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನಾವು ಮಾಡ್ತೀವಿ ಬಿಡು. ಈಗ ಇಷ್ಟು ಮಾಡಿರಲ್ಲ ಸಾಕು, ಮುಂದಿನೆಲ್ಲ ನಾವು ಮಾಡ್ಕೋತೀವಿ ಬಿಡಪ್ಪ. ಅತ್ತಿಗೆಮ್ಮ, ಇವತ್ತು ಮಾತ್ರ ನಿಮ್ಮ ಮಾತನ್ನು ನಾವು ಯಾರೂ ಕೇಳಂಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ಈ ಗೆರೆ ಐತಲ್ಲ, ಈ ಗೆರೆ ದಾಟಿ ಅಡಿಗೆ ಕೋಣೆಗೆ ಹೆಜ್ಜೆ ಇಡಂಗಿಲ್ಲ ನೀವು ಅಷ್ಟೇ. ನಡ್ರಿ ಪಂಚವ, ನಡಿ ಅತ್ತಿಗೆಮ್ಮರ, ನಡೀರಿ, ಒತ್ತಾಕೈತಿ. ನಾಷ್ಟ ಬಿಸಿ ಬಿಸಿದೈತಿ, ಲಘು ಲಘುನ ಮಾಡಂದ್ರೆ ಅಂತ ಬಡ ಸ್ನಾನ ಮಾಡಿ ಬರ್ರಿ, ಹೋಗ್ರಿ. ಲಕ್ಷ್ಮಕ್ಕ, ನಂಗಂತೂ ಇವತ್ತು ಭಾಳ ಖುಷಿ ಬಂದ್ಬಿಟ್ಟೈತವ. ಮನ್ಯಾಗ ಏನೂ ಕೆಲಸನೇ ಇಲ್ಲಂತ, ಎಲ್ಲ ಕೆಲಸನೂ ಇವ್ರ ಮಾಡ್ತಾರಂತ. ಬಾ ಲಕ್ಷ್ಮಕ್ಕ, ಇವತ್ತು ಆರಾಮಾಗಿ ಕುತ್ಕೊಂಡು ಮಾತಾಡೋಣಂತ. ಹಂಗೆ ನಾನಂತ ಇವತ್ತು ಇಡೀ ದಿನ ಮಕ್ಕೊಂಡ್ಬಿಡ್ತೀನವ, ಮಸ್ತ್ ರೆಸ್ಟ್ ಮಾಡಿಬಿಡ್ತೀನವ. ಯಪ್ಪ, ನನ್ನ ಗಂಡಕ್ಕೆ ಪುಣ್ಯ ಬಲ್ಲಪ್ಪ ಯಪ್ಪ. ಹೂನ ಪಂಚವ, ಯಪ್ಪ ನಮ್ಮ ಮದುವೆ ಆಗಿ ಬಂದಾಗಿಂದನೂ ಒಂದು ದಿನನೂ ಈ ಮನ್ಯಾಗ ತಣ್ಣ ಕುತ್ಕೊಂಡಿಲ್ಲಾಗಿದ್ದೆ ನೋಡು. ಅದ್ರಾಗ ಇವತ್ತು ನನ್ನ ಗಂಡನು ಪಾಪ ಎಲ್ಲರೂ ಎಲ್ಲ ಕೆಲಸನೂ ಗಂಡ್ಮಕ್ಳ ಮಾಡ್ತೀವಂದ. ನಡಿ ಇವತ್ತೊಂದು ದಿನ ಆರಾಮಾಗಿ ಮಕ್ಕೊಂಬಿಡೋದಂತ ಇಡೀ ದಿನ. ನಡೀರತ್ತಿಗಮ್ಮ, ಹೊತ್ತಾಗುತ್ತಾ, ನಾಷ್ಟ ಮಾಡಂತ್ರಿ ಅಂತ. ನಾನಂತೂ ಇವತ್ತು ಇಡೀ ದಿನ ಮಕ್ಕೊಂಬಿಡ್ತೀನಪ್ಪ. ಮಸ್ತ್ ಮೊದಲು ಹೋಗಿ ಜಾಕ ಮಾಡಬಂದು ನಾಷ್ಟ ಮಾಡಿ ಸೀದಾ ಹೋಗಿ ಮಕ್ಕೊಂಬಿಡ್ತೀನಿ. ನಡಿ ಚೋಟು. ನೋಡಿದ್ದಿಲ್ಲಣ್ಣ ಅವ್ರೆಷ್ಟು ಖುಷಿ ಆದ್ರೆ. ಪಾಪ ಇಷ್ಟು ದಿನದಾಗ ಇಷ್ಟು ಖುಷಿ ಪಟ್ಟಿದ್ದ ನಾನು ನೋಡಿಲ್ಲಾಗಿದ್ದೆ. ಅದಕ್ಕೆ ನಾ ಹೇಳಿಲ್ಲ, ಇವತ್ತು ಮನೆಯಿಂದ ಕೆಲಸ ಎಲ್ಲ ನಾವೇ ಮಾಡನ್ರಿ ಅಂತ. ಹೊರಗಡೆ ಅಂಗಡಿಯಿಂದ ಹೋಟೆಲಿಂದ ತರಿಸಿದ್ರು ಇವ್ರು ಇಷ್ಟು ಖುಷಿನ ಪಡ್ತಿಲ್ಲಾಗಿದ್ರು. ನಾವೇ ನಮ್ಮ ಕೈಯಾರೆ ಮಾಡ್ಕೊಡಾಕೊಂತೀವಿ ಅಂತಂದು ಎಷ್ಟು ಖುಷಿ ಪಡಾಕೊಂತಾರೆ ನೋಡಿದ್ರಿಲ್ಲ. ಹೌದಾ ಪುರುಷಿ, ಹೌದು, ನೀ ಹೇಳಾಕೊಂತಿದ್ದು ಬರೋಬ್ಬರಿ ಐತೆ ನೋಡು. ಪಾಪ ಇಡೀ ವರ್ಷ ಕೆಲಸ ಮಾಡ್ತಾವೆ, ಒಂದು ದಿನನೂ ಅವಕ್ಕೆ ರೆಸ್ಟ್ ಇರಂಗಿಲ್ಲ. ಪಾಪ ಇವತ್ತು ಒಂದು ದಿನನಾರ ಆರಾಮಾಗಿ ಕುತ್ಕೊಳ್ಳಿ. ಇವತ್ತು ಇಡೀ ದಿನ ನಾವು ಮಾಡನ್ರಿ ಕೆಲಸನ, ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ.
ಹ್ಞೂ ಅಣ್ಣ ಅದು ಅಲ್ದ ಇವತ್ತು ಅವ್ರಿಗೆ ಏನೇನು ಅಡಿಗೆ ಇಷ್ಟ ನೋಡು ಅದನ್ನ ಮಾಡನ್ರಿ ಅವ್ರು ಇವತ್ತು ಇಡೀ ದಿನ ಫುಲ್ ಖುಷಿಯಾಗಿರ್ಲಿ ಸರಿನಾ. ನಡೀರಿ ನಡೀರಿ, ಒಳಗಡೆ ಅಡಿಗೆ ಕೊನೆಯಾಗ ಮಂಜಪ್ಪಣ್ಣ ಅಷ್ಟ ಅದನ, ನಡೀರಿ. ನೀವು ಅಷ್ಟೇ ಒಂದು ದಿನನಾದರೂ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ತಾಯಿಗೆ ಯಾರಾದರೂ ಆಗಿರಲಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಈ ಥರ ಒಂದು ದಿನನಾದರೂ ರೆಸ್ಟ್ ಕೊಡ್ರಿ. ನೀವ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿರಿ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಪಾಪ ವರ್ಷದಲ್ಲಿ ಇಡೀ ದಿನವೂ ಅವರ ಕೆಲಸ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಒಂದು ದಿನನಾದರೂ ಅವ್ರಿಗೋಸ್ಕರ ನೀವು ಕೆಲಸ ಮಾಡಿರಿ. ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ, ಅದನ್ನು ನೀವ ನೋಡ್ರಿ. ನೀವು ಯಾರಾದರೂ ಈ ಥರ ಒಂದು ದಿನನಾದರೂ ಮಾಡಿದ್ದೀರಾ? ಅದು ಹಂಗೇನಾದರೂ ಮಾಡಿದ್ರಾ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿರಿ, ಓಕೆನಾ. ನಡಿ ಅಣ್ಣ, ಇಲ್ಲೇ ನಿಂತ್ಕೊಂಡ್ರೆ ಹೊತ್ತಾಕೈತಿ. ಅವ್ರು ಜಾಗಕ್ಕೆ ಹೋಗಾರ. ಅವ್ರು ಬರಷ್ಟಿಗೆ ನಾಷ್ಟಕ್ಕಿಷ್ಟ ಎಲ್ಲ ರೆಡಿ ಇಟ್ಬಿಡೋಣ ತಾಟಿಗೆ. ಆರಾಮ್ ಬಂದು ಕುತ್ಕೊಂಡು ನಾಷ್ಟ ಮಾಡಲಿ ಅವರು.